ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ. ಕೊಡ್ತೀನಿ ಅಂದ್ಮೇಲೆ ಇವ್ರು ಕೊಡ್ಕೊಂಡ್ ಬರ್ಬೇಕು ತಾನೆ. ಬರ್ಡನ್ ಆಗ್ತಾ ಇದೆ, ಸತ್ತವ್ರ ಹೆಸರು ಅಕ್ಕಿ ತಗಂತ ಇದಾರೆ, ಇವ್ರು ದುಡ್ಡು ತಗಂತ ಇದಾರೆ ಅಂದ್ರೆ ಜನ ಒಪ್ತಾರ? ಅಂಡ್ ಮೋದಿ ಅವರ ಲೆಕ್ಕಾಚಾರ ಹೆಂಗಿತ್ತು, ಸಬ್ಸಿಡಿ ಹಣ ಬಿಡಿ ಉಳ್ದವ್ರು ಬಡವ್ರಿಗೆ ಕೊಡ್ತೀವಿ ಅನ್ನೋದನ್ನ ಗ್ಯಾರಂಟಿ ನೀವಿರೋರು ಬಿಡಿ ಉಳ್ದಿರೋರಿಗೆ ಹಂಚ್ತೀವಿ ಅನ್ನೋದಕ್ಕೂ ಕಂಪ್ಯಾರಿಸನ್ ಹೌದಾ ಮೇಡಮ್? ಆ ರೀತಿ ಒಂದು ನಿಮಗೆ ಮಾಹಿತಿ ಕೊಡ್ತೀನಿ. ನನಗೆ ಇವರು ಏನು ಇವತ್ತು ಜನಗಳಿಗೆ ಮಂಕು ಬೂದಿ ಹರಿಸಿ ಸರ್ಕಾರ ಅಧಿಕಾರ ಹಿಡಿದ್ರಲ್ಲ ಇವರು, ಸರಿ ನಮ್ಮ ರಾಜ್ಯದ ಒಂದು ಬಡ್ಜೆಟ್ ಎಷ್ಟಿದೆ ಅಂತಂದ್ರೆ ಗಾತ್ರ 4,65,000 ಕೋಟಿ ಇದೆ. ಇವರು ಮೊದಲನೇ ಬಾರಿ 36,000 ಕೋಟಿ ವ್ಯಯ ಮಾಡಿದ್ರು, ಎರಡನೇ ಸಲ 52,000 ಕೋಟಿ ವ್ಯಯ ಮಾಡಿದ್ರು. ಆದರೆ ಬಡ್ಜೆಟ್ ಅಲ್ಲಿ ತೆಗೆದಂತ 52,000 ಕೋಟಿ ಅದಕ್ಕೆ ಸೀಮಿತವಾಗಿ ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಅದು ಅವರಿಗೆ ಒಂದಿಷ್ಟು ಸ್ಥಾನಮಾನಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೂ ಸಹ ಜೊತೆಯಲ್ಲಿ ಏನು 52,000 ಕೋಟಿ ಇವತ್ತು ಪ್ರತಿ ವರ್ಷ ತೆಗಿತಾ ಇದಾರಲ್ವಾ, ಅದ್ರದ್ದು ಬಡ್ಜೆಟಲ್ಲಿ ತೆಗೆದು ಅವರು ವಿನಿಯೋಗ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅದ್ರದ್ದು ಅಭ್ಯಂತರದ್ದು ಅದು ಬಿಟ್ಟು ಇವತ್ತು SC/ST TSPದು ಒಟ್ಟು ಕಳೆದ 3 ವರ್ಷದಿಂದ 39,000 ಕೋಟಿ, ಮೊದಲನೇ ವರ್ಷ 14,000 ಕೋಟಿ, ತದನಂತರ 15,000 ಕೋಟಿ, ಆದ್ಮೇಲೆ 13,000 ಚಿಲ್ಲರೆ ಕೋಟಿ, 39,000 ಕೋಟಿ ಆ ದುಡ್ಡು ಎಲ್ಲೋಯ್ತು. ಆ ದಲಿತ ಸಮುದಾಯಗಳಿಗೆ ಅವರ ಹಕ್ಕಿತ್ತದು, ಅವ್ರ ಮನೇನೋ ಇನ್ನೊಂದು ಆಯ್ತಾ. ಅದಾದ್ಮೇಲೆ ಬೆಲೆ ಹೆಚ್ಚಳ ಇವ್ರು ಬಂದಾದ್ಮೇಲೆ ಮೆಟ್ರೋ ಆಗಿರ್ಬೋದು, ಮತ್ತೆ ಇನ್ನೊಂದು ವಿದ್ಯಾನಿಧಿ ಅಂತೇಳಿ ಒಂದು ನಮ್ಮ ಸರ್ಕಾರದಲ್ಲಿ ಒಂದು ಎಲ್ಲ ರೈತಾಪಿ ವರ್ಗದ ಮಕ್ಕಳಿಗೆ ಕೊಟ್ಟಂತ ಉತ್ತೇಜನ, ಅದು ಏನು ಅದು ಸ್ಕಾಲರ್ಶಿಪ್ ಇತ್ತು, ಇವ್ರು ನಾವು ಗ್ಯಾರಂಟಿ ಬಗ್ಗೆ ಕೊಡ್ತಿದ್ವಿ ಅದನ್ನು ಸ್ಟಾಪ್ ಮಾಡಿದ್ರು ಆಯ್ತಾ. ಆ ರೀತಿ ಮತ್ತೆ ಬೆಲೆ ಹೆಚ್ಚಳ ಆಗಿದೆ. ಇವತ್ತು ರೈತರಿಗೆ ಒಂದು ಪಂಪ್ ಸೆಟ್ ಆಗಿರ್ಬೋದು, ಮೆಟ್ರೋ ಟ್ರೈನ್ ಆಗಿರ್ಬೋದು 73% ಕನ್ಫ್ಯೂಷನ್ ಅಲ್ಲಿ ಇದೆ. ನಿಮ್ಮೆಲ್ಲ ಅವ್ರದಾನ್ ನಮಗೆ ಗೊತ್ತೇ ಇಲ್ಲ ಬಿಡಿ. ಒಂದು ಆಯ್ತಾ, ಮೆಟ್ರೋ ಆಗಿರ್ಬೋದು, ಆಮೇಲೆ ಪಂಪ್ ಸೆಟ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಆಮೇಲೆ ಮದ್ಯಪಾನ ಇದಂತೂ ಡಬಲ್ ಆಗಿದೆ. ಇವತ್ತು ಇಂಕೋಟಿಂಗ್ ಕಿತ್ಕೊಳ್ಳೋ ಅಂತ ಪರಿಸ್ಥಿತಿ ಆಗಿದೆ. ಈ ರೀತಿ ಹಲವಾರು ಭಾಗದಲ್ಲಿ ಬೆಲೆ ಹೆಚ್ಚಳ ಆಗಿದೆ. ಸೊ ಈ ರೀತಿ ಅಲ್ಲಿ ಬೆಲೆ ಹೆಚ್ಚಳದಾಗಿ ಟ್ಯಾಕ್ಸ್ ತಗೊಳ್ತಾ ಇದಾರೆ. ಈ ಕಡೆ SC/ST ದಲಿತರಿಗೆ ಮೋಸ ಮಾಡಿ ಕನ್ನ ಹಾಕಿ ಅದನ್ನು ತಗೊಳ್ತಾ ಇದಾರೆ. ಗ್ಯಾರಂಟಿ ಭಾಗ್ಯಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ, ವರ್ಗಾಯಿಸ್ತಾ ಇದೀವಿ ಅಂತೇಳಿ ತಿರುವು ಮಾಡ್ಕೊಂಡಿದೀವಿ ಅಂತೇಳಿ ಅಲ್ಲೂ ಹೇಳ್ತಾರೆ. ಮತ್ತೆ ಈ 52,000 ಕೋಟಿ ಎಲ್ಲೋಯ್ತು? ಸೊ ಈ ರೀತಿ ಇವರ ಅಸಮರ್ಪಕವಾದಂತ ಆಡಳಿತ. ಮತ್ತೆ ಇನ್ನೊಂದು ನಿಮ್ ಗಮನಕ್ಕೆ ತರ್ತೀನಿ ನೋಡಿ, ಕಳೆದ 2023 ಆ ಒಂದು ಇದು ಫೈನಾನ್ಷಿಯಲ್ ಇಯರ್ ಆಗ್ಬೇಕಾಗತ್ತೆ. 2025ರಲ್ಲಿ ಏನು ಜನವರಿ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ಅನ್ಸುತ್ತೆ 2 ಕಂತು ಇವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರು ಅವರು ಸದನದಲ್ಲಿ ಹೇಳ್ತಾರೆ, ನಾವು ಯಾವ್ದನ್ನು ಇಟ್ಕೊಂಡಿಲ್ಲ, ಎಲ್ಲಾದ್ರೂ ವರ್ಗಾವಣೆ ಮಾಡ್ತಾ ಇದೀವಿ ಅಂತೇಳಿ. ಅದು 5,000 ಕೋಟಿ ಅಲ್ಲಿ ಭ್ರಷ್ಟಾಚಾರ ಆಗಿದ್ದು ಒಂದು ಉಲ್ಲೇಖ ಆಗಿದೆ. ಮಾಹಿತಿ ಕೊಟ್ಟವ್ರು ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳಿದ್ರಲ್ಲ ಬಿಡಿ, ಅದು ಈ ರೀತಿ ಸಂಪೂರ್ಣವಾಗಿ ಅಸಮರ್ಪಕವಾದಂತ ಆಡಳಿತ ಮತ್ತೆ ಇವರ ಭ್ರಷ್ಟಾಚಾರದಿಂದ ಕೂಡಿದೆ. ಇವರಿಗೆ ಇಡೀ ರಾಜ್ಯದ ಏನು ಅದೋ ಗತಿಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೋಗ್ತಾ ಇರೋದ್ರಿಂದ ಇವರ ಏನು ಗ್ಯಾರಂಟಿ ಬಗ್ಗೆಗಳು ಸಮರ್ಪಕವಾಗಿ ಜನಗಳಿಗೆ ತಲುಪ್ತಾ ಇಲ್ಲ. ಏನಿದು ಚುನಾವಣಾ ರಾಜಕಾರಣ, ಚುನಾವಣಾ ಗಿಮಿಕಿಗೋಸ್ಕರ ಮಾಡ್ತಿರೋಂಥದ್ದು. ಇವತ್ತು ಏನಾದ್ರೂ ಗೃಹಲಕ್ಷ್ಮಿಗಳು ಬಿಡ್ತಾರೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನೀವು ಬೇರೆ ಕಡೆ ಕೊಟ್ಟು ಗೆದ್ರಲ್ಲ ಬಿಡಿ ಸರ್. ಬೈ ಎಲೆಕ್ಷನ್ ಗಿಂತ ಹಿಂದೆ ಹಣ ವರ್ಗಾವಣೆ ಮಾಡಿ ಯಾರು ಕೊಡಿ ಅಂತ ಕೇಳಿಲ್ಲ, ಇವರೇ ಕೊಡ್ತೀವಿ ಅಂದ್ರು, ಕೊಟ್ರು, ಗೆದ್ರು, ಕೊಟ್ರು. ಈಗ ಕೊಡಲ್ಲ ಅಲ್ಲದ್ರೆ ಕೊಡಲ್ಲ ಅಂತ ಹೇಳ್ತಾರ ನೇರವಾಗಿ. ಬರ್ಡನ್ ಆಗ್ತಾ ಇದೆ, ಹಂಗಾಗ್ತಾ ಇದೆ ಅಂದ್ರೆ ಜನ ಬಿಟ್ಕೊಡ್ತಾರ? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಮೇಡಮ್, ಈ ಗ್ಯಾರಂಟಿ ಯೋಜನೆಗಳನ್ನ ಯಾರು ಕೂಡ ಡಿಮ್ಯಾಂಡ್ ಮಾಡಿರಲ್ಲ. ಅದು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವೇ ಇದು ಒಂದು ಜನಗಳಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರನ್ನು ವೋಟ್ ಹಾಕ್ಸ್ಕೊಳ್ಳೋಕ್ಕೆ ಮಾಡಿದಂಥ ಒಂದು ಗಿಮಿಕ್ಕು. ಮೇಡಮ್, ಈ ಗಿಮಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ಸಿವಿಕ್ ವರದಿ ಬಂದಿದೆ. ಅದು ಸಿವಿಕ್ ವರದಿ ಒಂದು ಈ ಗ್ಯಾರಂಟಿ ಯೋಜನೆಗಳು ಒಟ್ಟು ಸರ್ಕಾರ 2.5 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದೆ, ಒಟ್ಟು 134 ಇವರು ಕಾರ್ಯಕ್ರಮಗಳನ್ನು ಹೇಳ್ತಾರೆ ತಮ್ಮ ಇದರಲ್ಲಿ. ಅದರಲ್ಲಿ ಫಿಲ್ ಆಗಿರ್ತಕ್ಕಂಥದ್ದು ಕೇವಲ 6.7%, ಅಂದರೆ 9 ಕಾರ್ಯಕ್ರಮ ಇನ್ಕ್ಲೂಡಿಂಗ್ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಾಗೆ 6.7% ಅಷ್ಟೇ ಇವ್ರದ್ದು. 100ಕ್ಕೆ ಅವರು ಒಟ್ಟು ಅಂಕ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ 2 ವರ್ಷ 2 ತಿಂಗಳಿಗೆ.
ಇವರು ಕೊಟ್ಟಿರ್ತಕ್ಕಂಥ ಅವರೇಜ್ ಅವ್ರು ಎಷ್ಟು ಮಾಡಿದಾರಪ್ಪ ಸಾಧನೆ ಅಂತಂದರೆ ಕೇವಲ 6.7 9 ಯೋಜನೆಗಳ ಮಾತ್ರ ಅನುಷ್ಠಾನಗೊಳಿಸಿದ್ದಾರೆ. ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಂಥ 22 ಯೋಜನೆಗಳಲ್ಲಿ ಕೇವಲ 4.45% ಮಾತ್ರ, ಆರೋಗ್ಯದಲ್ಲಿ 14 ಯೋಜನೆಗಳನ್ನು ಕೊಡ್ತಾರೆ, ಒಂದನ್ನೂ ಮಾಡಿಲ್ಲ. ಪರಿಸರದಲ್ಲಿ 8 ಯೋಜನೆಗಳು ಕೊಡ್ತಾರೆ, ಒಂದನ್ನೂ ಮಾಡಿಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 10 ಯೋಜನೆ ಕೊಡ್ತಾರೆ, ಒಂದನ್ನೂ ಮಾಡಿಲ್ಲ. ಬೆಂಗಳೂರಿಗೆ 46 ಯೋಜನೆಗಳನ್ನು ಕೊಡ್ತಾರೆ, ಅದರಲ್ಲಿ 4.3% ಮಾತ್ರ ಮಾಡಿದ್ದಾರೆ. ಕಾರ್ಮಿಕರಿಗೆ 15 ಯೋಜನೆಗಳನ್ನು ಕೊಡ್ತಾರೆ, ಅದರಲ್ಲಿ 6.6% ಮಾತ್ರ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳಲ್ಲಿ ಮಾತ್ರ 5 ಗ್ಯಾರಂಟಿಗಳು ಫುಲ್ಫಿಲ್ ಮಾಡಿದ್ದಾರೆ. ಆ 5 ಗ್ಯಾರಂಟಿಗಳಾಗಿರ್ತಕ್ಕಂಥ ಅವ್ಯವಹಾರಗಳು, ನೀವು ಹೇಳಿದ್ರಲ್ಲ 5,600 ಕೋಟಿ ಗೃಹಲಕ್ಷ್ಮಿದು, ಅದು ಬಂದಿಲ್ಲ. ಅದನ್ನ ಹೇಳಿದ್ರು, ಈ ಕ್ಷಣದವರೆಗೂ ಖಾತೆಗೆ ಬಂದಿಲ್ಲ, ನಾವು ಚೆಕ್ ಮಾಡಿದೀವಿ, ನಾವು ಅದನ್ನ ಸದ್ಯದಲ್ಲೇ ಕೇಸ್ ದಾಖಲು ಮಾಡ್ತಾ ಇದೀವಿ. ನಾವು ಆಲ್ರೆಡಿ ಅವ್ರಿಗೆ ಮಾಹಿತಿ ಕೊಟ್ಟಿರೋರು ತಪ್ಪ ಕೊಟ್ಟಿದ್ದಾರೆ. ಇಲ್ಲ ಅದನ್ನ ಬಹಳ ವ್ಯವಸ್ಥಿತವಾಗಿ ದುಡ್ಡು ಹೊಡೆದಿದ್ರು. ಅದನ್ನ ನಾವು ಕಲೆಕ್ಟ್ ಮಾಡಿ ಡೇಟಾನ ಒಂದು ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ನಮ್ಮ JDS ಪಕ್ಷದ ಹಾಸನ ನಮ್ಮ JDS ಪಕ್ಷದ ಶಾಸಕರು ಅದನ್ನ ತಗೊಂಡಿದ್ದಾರೆ. ತಗೊಂಡು ಆ ಇನ್ಫಾರ್ಮೇಶನ್ ತಗೊಂಡು ನಾವು ಅಪ್ಲಿಕೇಶನ್ ಹಾಕಿ ಗೊತ್ತಾದ್ಮೇಲೆ ಅದು ಇನ್ಫಾರ್ಮೇಶನ್ ಈ ಕ್ಷಣದವರೆಗೆ ಡೆಪಾಸಿಟ್ ಮಾಡಿಲ್ಲ. 2 months ನಾವು PA ಹಾಕಿದೀವಿ. ನೆಕ್ಸ್ಟ್ ವೀಕ್ ಬರ್ತಾ ಇದೆ ಅದು ಮ್ಯಾಟ್ರು, ಅದು ಗಮನಕ್ಕಿರ್ಲಿ. ಅಲ್ಲಿ ಕೂಡ ಚೀಟ್ ಮಾಡಿದ್ದಾರೆ. ಹೆಂಗ್ ಚೀಟ್ ಮಾಡಿದ್ದಾರೆ ಅಂತ ಅದನ್ನ ಆಮೇಲೆ ಹೇಳ್ತೀವಿ. ಅದಾಯ್ತಾ? ಅದಾದ್ಮೇಲೆ ಮೇಡಮ್ ಇವರು ಹೇಳಿದ್ರು, ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು, ಕಳೆದ 1.5 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. 1.5 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಮೇಡಮ್ 4,500 ಬಸ್ಸು, ಎಲೆಕ್ಟ್ರಿಕಲ್ ಬಸ್ಸು ಕರ್ನಾಟಕ ಕೊಟ್ಟಿರ್ತಾರೆ. ಅಲ್ಲ ಸರ್, ಅವ್ರ ಲೂಪ್ ಹೋಲ್ಸ್ ನಮ್ಮವ್ರು ಏನ್ ಮಾಡಿದ್ದಾರೆ ಅಲ್ಲ ಹೇಳ್ಬೇಕಲ್ಲ. ನಾವು 1.5 ವರ್ಷ ಆಗಿರೋದಷ್ಟೇ. 1.5 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ 4,500 ಬಸ್ ಕೊಟ್ಟಿದೀವಿ. ಇವರು 52 ವರ್ಷ ಅಧಿಕಾರವನ್ನ ಮಾಡೋರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಇಲ್ಲಿ ಲಾಸ್ಟ್ ಇವ್ರು ಮಿನಿಸ್ಟರ್ ಆಗಿದ್ರಲ್ಲ KH ಮುನಿಯಪ್ಪ, 10 ವರ್ಷ ಮಿನಿಸ್ಟರ್. ಆಸ್ಕರ್ ಫರ್ನಾಂಡಿಸ್ ಅಂತ ಅವರೊಬ್ರು 10 ವರ್ಷ ಮಿನಿಸ್ಟರ್. ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆಯ್ತಾ? ಇವ್ರು ಹೇಳಿದ್ರು, ಇವ್ರದೇ ಮಂಡ್ಯ ಜಿಲ್ಲೆಗೆ SM ಕೃಷ್ಣ ಅವರು 5 ವರ್ಷ ಮುಖ್ಯಮಂತ್ರಿಗಳಿದ್ರು. ಅದಾದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಇದ್ರು. ಅದಾದ್ಮೇಲೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ರು, ಫೈನಾನ್ಸ್ ಮಿನಿಸ್ಟರ್ ಇದ್ರು. ಮಂಡ್ಯ ಕೊಡುಗೆ ಏನಪ್ಪ ಅವ್ರದ್ದು? ಏನ್ ಕೊಡುಗೆ ಕೊಟ್ಟಿದ್ರು? ಒಂದು ಇಂಡಸ್ಟ್ರಿ ತಂದಿದಾರಾ? ಇಲ್ಲಿ ಕೇಳಿ, ನಾವು 100 ಎಕರೆ ಜಾಗವನ್ನ ಗುರುತಿಸ್ಕೊಟ್ಟವ್ರೆ. ನಾವು ಇನ್ನು ಕೇವಲ 3 ತಿಂಗಳಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಪ್ರಾಜೆಕ್ಟ್ ಅಪ್ರೂವಲ್ ಕೊಟ್ಟಿದ್ದೀವಿ. ಈಗಾಗಲೇ ಪ್ರಾಜೆಕ್ಟ್ ರೆಡಿ ಆಗ್ತಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ 52 ವರ್ಷ ಅಧಿಕಾರವನ್ನ ಮಾಡಿ 2G ಸ್ಪೆಕ್ಟ್ರಮ್, ಬರೀ ಹಗರಣಗಳೇ, ಕಲ್ಲಿದ್ಲು ಹಗರಣ, ನೀವು ನ್ಯಾಷನಲ್ ಗೇಮ್ಸ್ ಹಗರಣ, ಇಷ್ಟೊಂದು ಹಗರಣ, ಇಂಥದ್ದೊಂದು ಭಾರತ ನಿರ್ಮಾಣ ಮಾಡೋದು. ಇತ್ತೀಚೆಗೆ ನಮ್ಮ PM ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಆಯ್ತಲ್ಲ ಹಗರಣ, ಅದನ್ನು ಸೇರಿಸ್ಕೋಬೇಕು ಸರ್ ನೀವು. ಬರೀ ಕೇಂದ್ರ ಸರ್ಕಾರ ಟಾರ್ಗೆಟ್, ಇತ್ತೀಚೆಗೆ ಹಸಿರಾಗಿರೋದನ್ನು ನೀವು ಸ್ವಲ್ಪ ಸೇರಿಸ್ಕೋಬೇಡಿ. ಕಡಿ ಮೇಡಮ್, ಇಷ್ಟೆಲ್ಲ ಮಾಡಿ ರಾಜ್ಯದಲ್ಲಿ STPS ಹಣವನ್ನು ಯಾಕೆ ದುರುಪಯೋಗ ಮಾಡ್ಕೊಂಡ್ರೆ? ನಿಮ್ಮ ಹತ್ರ ದುಡ್ಡಿದ್ರೆ, ನಿಮ್ಗೆ ಯೋಜನೆ ಇದ್ರೆ, ಇವತ್ತಿಲ್ಲಿ 3 ಲಕ್ಷ ಕೋಟಿ ಅಧಿಕವಾಗಿ ಇವ್ರು ಸಾಲ ಮಾಡಿರ್ತಕ್ಕಂಥದ್ದು. ಸಾಲ ಮಾಡಿ ತುಪ್ಪ ತಿನ್ನಿ ಅಂತಾರಲ್ಲ, ಹಂಗೆ ಸಾಲ ಮಾಡ್ಬಿಟ್ಟು ಇವರು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.